ಹೊರಟಿದೆ ಅತ್ಯಾಚಾರದ ಆರೋಪಿ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆತರ್ತಿರುವಂತಹ ವಿಮಾನ. ಮ್ಯೂನಿಕ್ನಿಂದ ಬೆಂಗಳೂರಿನತ್ತ ಪ್ರಯಾಣವನ್ನ ಬೆಳೆಸಲಾಗ್ತಾ ಇದೆ. ಲುಫ್ತಾನ್ಸಾ ಏರ್ಲೈನ್ಸ್ ನಲ್ಲಿ ಆಗಮಿಸ್ತಾ ಇದ್ದಾರೆ ಪ್ರಜ್ವಲ್. ಭಾರತೀಯ ಕಾಲಮಾನದ ಪ್ರಕಾರ 4 ಗಂಟೆ 5 ನಿಮಿಷಕ್ಕೆ ಟೇಕ್ ಆಫ್ ಆದಂತಹ ವಿಮಾನ ಇಲ್ಲಿ ರಾತ್ರಿ 12:40ಕ್ಕೆ ಎಕ್ಸಾಕ್ಟ್ ಲ್ಯಾಂಡಿಂಗ್ ಆಗುತ್ತೆ ಅನ್ನುವಂತಹ ಮಾಹಿತಿಯೂ ಕೂಡ ಲಭ್ಯವಾಗಿದೆ. ಬಿಸಿನೆಸ್ ಕ್ಲಾಸ್ ಟಿಕೆಟ್ ಅನ್ನ ಬುಕ್ ಮಾಡಿಕೊಂಡಿದ್ದು ಆ ಮೂಲಕವಾಗಿ ಬರ್ತಾ ಇದ್ದಾರೆ ಪ್ರಜ್ವಲ್. 4 ಲಗೇಜ್ ಬ್ಯಾಗ್ ಗಳನ್ನು ಕೂಡ ಅವರು ಹೊತ್ತು ತರ್ತಾ ಇರುವಂತಹ ಆ ಡೀಟೇಲ್ಸ್ ನ ನೀವು ನೋಡ್ತಾ ಇದ್ರಿ ಸ್ಕ್ರೀನ್ ಅಲ್ಲಿ. ಅವರು ಇಲ್ಲಿಂದ ಬೆಂಗಳೂರಿನಿಂದ ಮ್ಯೂನಿಚ್ಗೆ ಹೋಗೋ ಸಂದರ್ಭದಲ್ಲಿ 2 ಬ್ಯಾಗ್ ಗಳನ್ನ ತೆಗೆದುಕೊಂಡು ಹೋಗಿದ್ರು. ಈಗ ಮತ್ತು 2 ಬ್ಯಾಗೇಜಸ್ ಎಕ್ಸ್ಟ್ರಾ ಆಗಿದೆ. ಸೊ ಆ ಒಟ್ಟಾರೆಯಾಗಿ 4 ಬ್ಯಾಗೇಜ್ಗಳ ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರು ರಿಟರ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್ ಬರ್ತಿದ್ದ ಹಾಗೆ SIT ಟೀಮ್ ಅವರನ್ನ ವಿಮಾನ ನಿಲ್ದಾಣದಲ್ಲೇ ಅರೆಸ್ಟ್ ಮಾಡೋ ಸಲುವಾಗಿ ಎಲ್ಲಾ ಪ್ರಕ್ರಿಯೆಗಳನ್ನ ಈಗಾಗಲೇ ಶುರು ಮಾಡಿಕೊಂಡಿದ್ದಾರೆ. SIT ಟೀಮ್ ಸಹ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲೇ ಬೀಡು ಬಿಟ್ಟಿದೆ. ಭಾರತೀಯ ಕಾಲಮಾನದ ಪ್ರಕಾರವಾಗಿ 4 ಗಂಟೆ 5 ನಿಮಿಷಕ್ಕೆ ಮ್ಯೂನಿಕ್ನಿಂದ ಹೊರಟು ಲುಫ್ತಾನ್ಸಾ ಏರ್ಲೈನ್ಸ್ ಪ್ರಜ್ವಲ್ ರೇವಣ್ಣ ಆ ವಿಮಾನದಲ್ಲೇ ಈಗ ಟ್ರಾವೆಲ್ ಮಾಡ್ತಾ ಇರೋದು. ಸೊ ಅದರ 3D ಲೈವ್ ಒಂದು ಡೀಟೇಲ್ಸ್ ಕೂಡ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರಿ. ಸೊ ಆ ಒಂದು ಫ್ಲೈಟ್ ಈಗ ಸದ್ಯ ಎಲ್ಲಿದೆ, ಎಷ್ಟು ಹೈಟ್ ನಲ್ಲಿದೆ, ಇದೆಲ್ಲವೂ ಕೂಡ ಆ ಡೀಟೇಲ್ಸ್ ನಲ್ಲಿ ಲಭ್ಯವಾಗುತ್ತೆ. ಪ್ರಜ್ವಲ್ ಕರೆದೊಯ್ಯಲು 4 ಮಾರ್ಗಗಳು. ಪ್ಲಾನ್ 1 ಹೀಗಿದೆ. ಟರ್ಮಿನಲ್ 2 ಆಗಮನ ಗೇಟ್ ಮುಖಾಂತರ ಹೊರ ಕರೆತರಬಹುದು. ಪ್ಲಾನ್ 2 ಟರ್ಮಿನಲ್ 2 VIP ನಿರ್ಗಮನ ಗೇಟ್ ಮುಖಾಂತರವೂ ಕೂಡ ಕರೆತರುವಂತಹ ಸಾಧ್ಯತೆ. ಇನ್ನು ಮತ್ತೊಂದು ಟರ್ಮಿನಲ್ 2 ಒಳಭಾಗದಿಂದ T1ಗೆ ಹೋಗಿ ಅಲ್ಲಿಂದ ಹೊರಗೆ ಕರೆತರುವಂತಹ ಸಾಧ್ಯತೆ ಸಹ ಇದೆ. ಇನ್ನು ಪ್ಲಾನ್ 4 ಗಮನಿಸೋದಾದ್ರೆ T1 ಆಲ್ಫಾ ಗೇಟ್ನಿಂದ ಹೊರಗೆ ಕರೆತರುವಂತಹ ಸಾಧ್ಯತೆ ಇದೆ. ಈ 4 ನಿರ್ಗಮನದ ಒಂದು ದ್ವಾರ. ಸೊ ಆ ಮೂಲಕವಾಗಿ ಅವ್ರನ್ನ ಕರೆತರುವಂತಹ ನಿಟ್ಟಿನಲ್ಲಿ SIT ಟೀಮ್ ಕೂಡ ಸಜ್ಜಾಗಿದೆ. ಸೊ ಯಾವ ಮಾರ್ಗವಾಗಿ ಅವರು ಹೊರಕ್ಕೆ ಬರ್ತಾರೆ ಅನ್ನೋದನ್ನು ಕೂಡ ರಾತ್ರಿಯೇ ನೋಡಬೇಕಾಗತ್ತೆ. ಸೊ ಅದೆಲ್ಲವೂ ಕೂಡ ಮಧ್ಯರಾತ್ರಿ 1 ಗಂಟೆಯ ನಂತರದಲ್ಲಿ ಆಗುವಂತಹ ಪ್ರಕ್ರಿಯೆ, ಅವರ ಅಲ್ಲಿಂದ ಎಕ್ಸಿಟ್ ಆಗುವಂತಹ ಒಂದು ವಿಚಾರ. ಯಾಕಂದ್ರೆ ಅವರ ಬ್ಯಾಗೇಜಸ್ ನ ಅವ್ರು ಕಲೆಕ್ಟ್ ಮಾಡ್ಕೊಳ್ಬೇಕು. ನಂತರದಲ್ಲಿ ಇಮಿಗ್ರೇಷನ್ ಅಧಿಕಾರಿಗಳು ಇವರನ್ನ ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರೊಸೀಜರ್ಸ್ ಇರುತ್ತೆ. ಅದೆಲ್ಲವನ್ನು ಕೂಡ ಪೂರ್ಣ ಮಾಡ್ಕೊಳ್ಬೇಕು. ಪೂರ್ಣ ಮಾಡಿದ ನಂತರದಲ್ಲಿ SIT ಟೀಮ್ಗೆ ಅವ್ರನ್ನ ಹ್ಯಾಂಡ್ ಓವರ್ ಮಾಡಿದ ನಂತರದಲ್ಲಿ ಅಲ್ಲಿಂದ ಅವರು ಕರೆದು ತರುವಂತಹ ಪ್ಲಾನ್ಗಳ ಕುರಿತಾಗಿ ನಾವಿವಾಗ ನಿಮಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಿದ್ದು. ಲುಫ್ತಾನ್ಸಾ ಏರ್ಲೈನ್ಸ್ ನ ಮೂಲಕವಾಗಿ ಪ್ರಜ್ವಲ್ ರೇವಣ್ಣ ಅವರು ಬರ್ತಾ ಇರೋದು. ಈ ಒಂದು ದೃಶ್ಯ ಏನ್ ನೋಡ್ತಾ ಇದ್ರಿ, ಸೊ ಇದು 3D ಲೈವ್ ದೃಶ್ಯಗಳು ಲಭ್ಯವಾಗ್ತಾ ಇರೋದು. ರೈಟ್, ನಮ್ಮ 3 ಪ್ರತಿನಿಧಿಗಳು ಕೂಡ ಲೈವ್ಗೆ ಜಾಯ್ನ್ ಆಗ್ತಾ ಇದ್ದಾರೆ. ಲೋಕೇಶ್, ರಾಘು ಮತ್ತು ಮುದ್ದು ಕೃಷ್ಣ. ಸೊ ಮೊದಲನೇದಾಗಿ ಲೋಕೇಶ್, ನೀವು ವಿಮಾನ ನಿಲ್ದಾಣದಲ್ಲಿ ಇರೋದ್ರಿಂದಾಗಿ ಸೊ ಅಲ್ಲಿನ ಸದ್ಯದ ಚಿತ್ರಣ ಹೇಗಿದೆ? ಮಧ್ಯರಾತ್ರಿ ಬರ್ತಾರಾದ್ರೂ ಕೂಡ ಈಗೇನಾದ್ರೂ ಒಂದಷ್ಟು ಪ್ರಕ್ರಿಯೆಗಳು ಅಲ್ಲಿ ಚುರುಕಾಗ್ಲಿಕ್ಕೆ ಶುರುವಾಗಿದೆಯಾ, ಹೇಗೆ? ದಿವ್ಯಾ, ನಾನೀಗ ಟರ್ಮಿನಲ್ 2 ನ ಅರೈವ್ನ ಗೇಟ್ ನಲ್ಲಿ ಇರ್ತಕ್ಕಂಥದ್ದು. ಈ ಒಂದು ಗೇಟ್ ನ ಮುಂಭಾಗದಲ್ಲಿ ಇಲ್ಲಿ ಸಾಮಾನ್ಯ ಜನರು ಬರ್ತಕ್ಕಂತಹ ಗೇಟು. ಈಗಾಗಲೇ ಇಲ್ಲಿನ ಪ್ರಕ್ರಿಯೆಗಳು ಶುರುವಾಗಿದೆ ಅಂತ ಹೇಳಬಹುದಾಗಿದೆ. SITಯ ಕೆಲವು ಅಧಿಕಾರಿಗಳು ಈಗಾಗಲೇ ಇಮಿಗ್ರೇಷನ್ ಕಚೇರಿಯ ಒಳಗಡೆ ಇರುವಂತದ್ದು. ಎಲ್ಲಿ ಬರ್ತಾ ಇದೆ ವಿಮಾನ, ಈಗಾಗಲೇ 2-2.5 ಗಂಟೆ ಆಗಿದೆ ಜರ್ಮನಿಯಿಂದ ಫ್ಲೈಟ್ ಬಂದು. ಹಾಗಾಗಿ ಎಲ್ಲಿದ್ದಾರೆ ಏನನ್ನೋದ್ರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡು ಬಂದ ಕೂಡಲೇ ಅವರಿಂದ ಕಂಪ್ಲೀಟ್ ಆಗಿ ಇಮಿಗ್ರೇಷನ್ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರನ್ನ ವಶಕ್ಕೆ ಪಡ್ಕೊಂತಾರೆ. ತದನಂತರ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ಗೆ ಸೀಲನ್ನು ಹೊಡಿತಾರೆ. ಸೀಲನ್ನು ಹೊಡೆದ ಬಳಿಕ SIT ಅಧಿಕಾರಿಗಳಿಗೆ ಇಮಿಗ್ರೇಷನ್ ಅಧಿಕಾರಿಗಳು SIT ಅಧಿಕಾರಿಗಳಿಗೆ ಪ್ರಜ್ವಲ್ ರೇವಣ್ಣನ ಒಪ್ಪಿಸ್ತಾರೆ. ತದನಂತರ ಈ ಗೇಟ್ ಮುಖಾಂತರ ಆದ್ರೂ ಅವರನ್ನ ಕರೆದುಕೊಂಡು ಬರುವ ಸಾಧ್ಯತೆಗಳು ಹೆಚ್ಚಾಗಿ ಇರುವಂತದ್ದು. ಈಗಾಗಲೇ ಈ ಗೇಟ್ ನಲ್ಲಿ ಬರಬಹುದು ಅಂತ ಹೇಳಿ SIT ಅಧಿಕಾರಿಗಳು ಕೂಡ ಈ ಭಾಗದಲ್ಲಿ ಕಂಪ್ಲೀಟ್ ಆಗಿ ಭದ್ರತೆ ಏನ್ ಮಾಡ್ಕೊಳ್ಬೇಕು, ಈ ಮಾರ್ಗದಲ್ಲಿ ಏನಾದ್ರೂ ಪ್ರಜ್ವಲ್ ರೇವಣ್ಣರವನ್ನ ಕರೆತಂದ್ರೆ ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ಆಗಬಾರ್ದು. ಜೊತೆಗೆ ಯಾರಾದ್ರೂ ಕಾರ್ಯಕರ್ತರು ಬಂದ್ರೆ, ಅವರ ಆಪ್ತರು ಯಾರಾದ್ರೂ ಬಂದ್ರೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಟ್ರಾಫಿಕ್ ಪೊಲೀಸರು ಮತ್ತೆ ಲಾ ಅಂಡ್ ಆರ್ಡರ್ ಪೊಲೀಸರು ಕೂಡ ಈ ಮಾರ್ಗವನ್ನ ಈಗಾಗಲೇ ಪರಿಶೀಲನೆಯನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು 5 ಗಂಟೆಗಳ ಕಾಲಾವಕಾಶ ಇದೆ ಇಲ್ಲಿನ ಬಂದು ಫ್ಲೈಟ್ ಲ್ಯಾಂಡ್ ಆಗ್ಲಿಕ್ಕೆ. 10 ಗಂಟೆ ನಂತರ ಇಲ್ಲಿ ಭದ್ರತೆಗೆ ಪೊಲೀಸರನ್ನ ನಿಯೋಜನೆ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಸದ್ಯಕ್ಕೆ ಈಗ ಎಂದಿನಂತೆ ಇಲ್ಲಿ ಪ್ರಯಾಣಿಕರು ಓಡಾಟ ಮಾಡ್ತಾ ಇರ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಭದ್ರತೆಗಾಗ್ಲಿ ಪೊಲೀಸರನ್ನ ನಿಯೋಜನೆ ಮಾಡೋದಕ್ಕಾಗ್ಲಿ ಯಾವ ರೀತಿಯ ಅಂತ ವಾತಾವರಣ ಇಲ್ಲಿ ಕಂಡು ಬರ್ತಿಲ್ಲ. ಆದ್ರೆ ಸಂಜೆ 5:05ವರೆಗೆ SIT ಅಧಿಕಾರಿಗಳು ಮತ್ತೆ ಟ್ರಾಫಿಕ್ ಪೊಲೀಸರು ಮತ್ತೆ ಲಾ ಅಂಡ್ ಆರ್ಡರ್ ಪೊಲೀಸರು ಎಲ್ಲರೂ ಕೂಡ ಸ್ಥಳ ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದಾರೆ. ಅವರನ್ನು ಯಾವ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಬೇಕು, ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಬರಬಾರದು. ಹಾಗಾಗಿ ಸಕ್ಸಸ್ಫುಲ್ ಆಗಿ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಅವ್ರ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ.
ಈ ಗೇಟ್ ಅಲ್ಲದೆ ಒಟ್ಟು 4 ಗೇಟ್ಗಳಲ್ಲಿ ಕರ್ಕೊಂಡೋಗುವ ಸಾಧ್ಯತೆ ಇದೆ. ದಿವ್ಯಾ, ರಾಘು, ಸದ್ಯ VIP ಗೇಟ್ ನಿಂದ ಬರುವಂತಹ ಸಾಧ್ಯತೆಯೇ ಹೆಚ್ಚಿದ್ಯಾ? ಅಲ್ಲಿಂದಲೇ ಅವ್ರನ್ನ ವಶಕ್ಕೆ ಪಡ್ಕೊಂಡು ಹೋಗುವಂತಹ ಚಾನ್ಸಸ್? ಯಾಕಂದ್ರೆ ಜನರಲ್ ಆಗಿ ಎಲ್ಲರೂ ಕೂಡ ಎಕ್ಸಿಟ್ ಆಗುವಂತಹ ದ್ವಾರದ ಮೂಲಕವಾಗಿ ಕರ್ತಂದ್ರೆ ಅಲ್ಲಿ ಪಬ್ಲಿಕ್ಗೂ ಕೂಡ ಡಿಸ್ಟರ್ಬ್ ಆಗಬಹುದು ಅನ್ನೋ ಕಾರಣಕ್ಕಾಗಿ VIP ದ್ವಾರದ ಮೂಲಕವಾಗಿ ಕರ್ತರುವಂತಹ ಸಾಧ್ಯತೆ ಜಾಸ್ತಿ ಇದೆಯಾ, ಹೇಗೆ? ಖಂಡಿತವಾಗಿಯೂ ದಿವೆ, ಯಾಕಂದ್ರೆ ಘಟನೆ ಸಾಕಷ್ಟು ಕಾಂಪ್ಲಿಕೇಶನ್ ಆಗಿರುವಂತ ಕಾರಣಕ್ಕೋಸ್ಕರವಾಗಿ ಈಗಾಗಲೇ ಅಧಿಕಾರಿಗಳು SIT ಅಧಿಕಾರಿಗಳು ಏನಿದ್ದಾರೆ ಅವರು ಅವರನ್ನ ಆಚೆ ಕರ್ಕೊಂಡು ಬರಬೇಕಾದಂತ ಸಂದರ್ಭದಲ್ಲಿ ಒಂದಷ್ಟು ವಿರೋಧ ವ್ಯಕ್ತ ಆಗಬಹುದು. ಜೊತೆಗೆ ಸ್ಥಳೀಯ ಬರುವಂತ ಸಾರ್ವಜನಿಕರು ಏನಿದ್ದಾರೆ ಅವ್ರಿಗೂ ಕೂಡ ಸಾಮಾನ್ಯವಾಗಿ ತೊಂದರೆಗಳಾಗಬಹುದು ಅನ್ನುವಂತ ಕಾರಣಕ್ಕಾಗಿ ಒಂದಷ್ಟು ಸಿದ್ಧತೆಗಳನ್ನ ಮಾಡಿಕೊಂಡು ಪ್ರಮುಖವಾಗಿ VIP ಗೇಟ್ಗಳು 2 ಕಡೆ VIP ಗೇಟ್ಗಳಿದೆ. ಆ 2 ಗೇಟ್ಗಳಲ್ಲಿ ಯಾವ್ದಾದ್ರು ಒಂದು ಗೇಟ್ ನಲ್ಲಿ ಕರ್ಕೊಂಡು ಬರುವಂತ ನಿಟ್ಟಿನಲ್ಲೂ ಕೂಡ ತಯಾರಿಗಳಾಗಿದೆ. ಬಟ್ ಆದ್ರೆ ಆ ಪರಿಸ್ಥಿತಿಗೆ ಅಂದ್ರೆ ಅವರು ಲ್ಯಾಂಡ್ ಆದ ಬಳಿಕ ಎಲ್ಲ ಇಮಿಗ್ರೇಷನ್ ಪ್ರಕ್ರಿಯೆಗಳೇನಿದೆ ಅವೆಲ್ಲವನ್ನ ಕೂಡ ಮುಗಿಸಿ ಆಚೆ ಬರುವಂತ ಸಂದರ್ಭದಲ್ಲಿ ಪರಿಸ್ಥಿತಿ ಹೇಗಿರುತ್ತೆ ಅನ್ನುವಂಥದ್ದನ್ನ ನೋಡಿಕೊಂಡು SIT ಅಧಿಕಾರಿಗಳು ಎಲ್ಲಿ ಕರ್ಕೊಂಡು ಹೋದ್ರೆ ಸೂಕ್ತ ಅನ್ನುವಂತ ನಿಟ್ಟಿನಲ್ಲಿ ನಿರ್ಧಾರವನ್ನ ಮಾಡಿ ಕೊನೆಗಳಿಗೆ ಎಲ್ಲಿ ಮಾಡಬಹುದು. ಯಾಕಂದ್ರೆ ಒಂದು ಏರ್ಪೋರ್ಟ್ ನ ಟರ್ಮಿನಲ್ 2 ಏರ್ಪೋರ್ಟ್ ಏನಿದೆ, ಈ ಟರ್ಮಿನಲ್ 2 ಏರ್ಪೋರ್ಟ್ ನಲ್ಲಿ ಸರಿಸುಮಾರು ಒಂದು 3-4-5 ಆಪ್ಷನ್ಸ್ ಗಳಿರುವಂತ ಕಾರಣಕ್ಕೋಸ್ಕರ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗಬಾರ್ದು ಅನ್ನುವಂತ ನಿಟ್ಟಲ್ಲೂ ಕೂಡ ಅವರನ್ನ ಸೇಫ್ ಆಗಿ ಆಚೆ ಕರ್ಕೊಂಡು ಹೋಗಬೇಕು ಅನ್ನುವಂತ ನಿಟ್ಟಲ್ಲಿ ಒಂದಷ್ಟು ಪ್ಲಾನ್ ಗಳನ್ನ SIT ಅಧಿಕಾರಿಗಳಂತೂ ಮಾಡ್ಕೊಂಡಿದ್ರೆ. ಸೊ ಅದೇ ಕಾರಣಕ್ಕಾಗಿ ಬೇಕಾದಂತ ತಯಾರಿಗಳನ್ನ ಮಾಡ್ಕೊಂಡಿರುವಂತದ್ದು ಗಮನಿಸ್ತಾ ಇದ್ರಿ. ನೀವು ಗಮನಿಸ್ತಾ ಇರುವಂತದ್ದು VIP ಗೇಟ್ ಏನಿದೆ ಅಂದ್ರೆ ಟರ್ಮಿನಲ್ 2 ನಲ್ಲಿರುವಂತಹ VIP ಗೇಟ್ ಏನಿದೆ, ಆ VIP ಗೇಟ್ ನ ದೃಶ್ಯಾವಳಿಗಳು ಇಲ್ಲಿಂದಲೂ ಕೂಡ ಕರ್ಕೊಂಡು ಬರೋದಕ್ಕೆ ಬೇಕಾದಂತ ಸಿದ್ಧತೆಗಳನ್ನ ಒಳಭಾಗದಲ್ಲಿ ಈಗಾಗಲೇ SIT ಅಧಿಕಾರಿಗಳ ತಂಡ ಮಾಡ್ಕೊಂಡಿದೆ. ಅಂದ್ರೆ ಮೇನ್ ಗೇಟ್ ಏನಿದೆ ಆ ಮೇನ್ ಗೇಟ್ ನ ಸ್ವಲ್ಪ ದೂರದಲ್ಲೇ ಈ ಗೇಟ್ ಕೂಡ ಇರುವಂತದ್ದು. ಈ ಗೇಟ್ ನಲ್ಲಿ ಕರ್ಕೊಂಡು ಬಂದಂತ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಯಾರಿಗೂ ಕೂಡ ಅವಕಾಶ ಇರೋದಿಲ್ಲ, ಜೊತೆಗೆ ಯಾವುದೇ ರೀತಿಯಾದಂತಹ ಗೊಂದಲಗಳು ಆಗೋದಿಲ್ಲ ಅನ್ನುವಂತ ಕಾರಣಕ್ಕಾಗಿ ಈ ಗೇಟ್ ನಲ್ಲೂ ಸದ್ಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಬಟ್ ಆದ್ರೆ ಆ ಸಮಯಕ್ಕೆ ಸರಿಯಾದ ಪರಿಸ್ಥಿತಿಗಳೇ ಅನುಗುಣವಾಗಿ ಅವರನ್ನ ಎಲ್ಲಿ ಕರ್ಕೊಂಡು ಹೋದ್ರೆ ಸೂಕ್ತ ಅನ್ನುವಂತ ನಿಟ್ಟಿನಲ್ಲೂ ಕೂಡ SIT ಅಧಿಕಾರಿಗಳ ತಂಡ ಒಂದಷ್ಟು ಪ್ಲಾನ್ ಗಳನ್ನ ಮಾಡ್ಕೊಳ್ತದೆ. ಅದರಲ್ಲಿ ಇದು ಕೂಡ ಒಂದು. ದಿವ್ಯಾ, ಮುದುಕೃಷ್ಣ, ಅಂದ್ರೆ SIT ಟೀಮ್ಗೆ ಪ್ರತಿಯೊಂದು ಮಾಹಿತಿಯೂ ಕೂಡ ಫ್ಲೈಟ್ ಎಷ್ಟೊತ್ತು ಹೊರಡುತ್ತೆ, ಅವರ ಬ್ಯಾಗೇಜಸ್ ಏನು ಇತ್ಯಾದಿ ಮಾಹಿತಿಗಳೆಲ್ಲವೂ ಕೂಡ ಪಿನ್ ಟು ಪಿನ್ ಸಿಗ್ತಾ ಇರೋದ್ರಿಂದ ಅವರ ಎಕ್ಸಿಟ್ ಕೂಡ ಈ ಮಾರ್ಗವಾಗೇ ಬರುತ್ತೆ ಅನ್ನೋ ಎಕ್ಸಾಕ್ಟ್ ಮಾಹಿತಿ ಇಲ್ವಾ? ಕನ್ಫ್ಯೂಷನ್ ಇದೆಯಾ ಅಥವಾ ಕನ್ಫ್ಯೂಷನ್ ಇದ್ದ ಹಾಗೆ ತೋರಿಸ್ಕೊಳ್ತಾ ಇದ್ದಾರಾ? ಖಂಡಿತ ದಿವ್ಯ ಜೊತೆ ಈಗಾಗಲೇ ಕೂಡ SIT ಅಧಿಕಾರಿಗಳಿಗೆ ಒಂದು ಕ್ಲಿಯರ್ ಕಟ್ ಆಗಿ ಮಾಹಿತಿ ಸಿಕ್ಕಿರುವಂಥದ್ದು. ಈಗಾಗಲೇ ಕೂಡ ಅಲ್ಲಿ ಬೋರ್ಡಿಂಗ್ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರು ಇಂದು ಮಧ್ಯರಾತ್ರಿ ಕರೆಕ್ಟ್ ಆಗಿ 12:30 ಸುಮಾರಿಗೆ ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಫ್ಲೈಟ್ ಲ್ಯಾಂಡ್ ಆಗುತ್ತೆ. ಇನ್ ಕೇಸ್ ಇಂಟರ್ನ್ಯಾಷನಲ್ ಫ್ಲೈಟ್ ಲ್ಯಾಂಡ್ ಆಗುವಂಥದ್ದು ಟರ್ಮಿನಲ್ 2 ನಲ್ಲಿ. ಬಹುತೇಕ ಸ್ವದೇಶಿ ವಿಮಾನಗಳು ಲ್ಯಾಂಡ್ ಆಗ್ತಾ ಇರುವಂಥದ್ದು ಟರ್ಮಿನಲ್ 1 ನಲ್ಲಿ. ಹಾಗಾಗಿ ವಿದೇಶಿ ವಿಮಾನದ ಮೂಲಕ ಬರ್ತಾ ಇರುವಂತಹ ಪ್ರಜ್ವಲ್ ರೇವಣ್ಣನವರು ಟರ್ಮಿನಲ್ 2ಗೆ ಬರ್ತಾರೆ ಅನ್ನೋದು ಖಾತ್ರಿ. ಹಾಗಾಗಿ ಟರ್ಮಿನಲ್ 2 ಬಂದಂತಹ ಸಂದರ್ಭದಲ್ಲಿ ಆ ಏನು ಏರೋ ಬ್ರಿಡ್ಜ್ ಇರುತ್ತೆ, ಏರೋ ಬ್ರಿಡ್ಜ್ ಮೂಲಕ ಯಾವ ಪ್ಯಾಸೆಂಜರ್ಸ್ ಇರ್ತಾರೆ ವಿದೇಶಿ ವಿಮಾನಗಳಲ್ಲಿ ಅವರೆಲ್ಲರೂ ಕೂಡ ನೇರವಾಗಿ ಟರ್ಮಿನಲ್ 2 ನ ಕಟ್ಟಡದ ಒಳಭಾಗಕ್ಕೆ ಎಂಟ್ರಿಯನ್ನ ಪಡೆದುಕೊಳ್ತಾರೆ. ಹಾಗಾಗಿ ಟರ್ಮಿನಲ್ 2ಗೆ ಬಂದಂತಹ ಸಂದರ್ಭದಲ್ಲಿ ಮೊದಲು ಅವರನ್ನ ಕಸ್ಟಮ್ಸ್ ಅವರು ಚೆಕ್ ಇನ್ ಮಾಡ್ತಾರೆ, ತದನಂತರ ಅವರು ಇಮಿಗ್ರೇಷನ್ ಆಗ್ಬೇಕಾಗುತ್ತೆ. ಈ ಎರಡೂ ಪ್ರೋಸೆಸ್ಗಳು ಆದ ನಂತರವೇ ಪ್ರಯಾಣಿಕರು ಹೊರಗಡೆ ಬರ್ಲಿಕ್ಕೆ ಅವಕಾಶ ಇರುವಂತದ್ದು. ಹಾಗಾಗಿ ಆ ಪ್ರೋಸೆಸ್ ಕಡ್ಡಾಯವಾಗಿ ಆಗಲೇಬೇಕಾಗಿರುವಂತದ್ದು. ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರ ವಿಚಾರದಲ್ಲೂ ಕೂಡ ಆ ಪ್ರೋಸೆಸ್ ಕಡ್ಡಾಯವಾಗಿ ಆಗುತ್ತೆ. ಹಾಗಾಗಿ ಇಮಿಗ್ರೇಷನ್ಗೆ ಬಂದಂತಹ ಸಂದರ್ಭದಲ್ಲಿ ಈಗಾಗಲೇ ಕೂಡ ಪ್ರಜ್ವಲ್ ರೇವಣ್ಣನವರ ಮೇಲೆ ಪ್ರಕರಣಗಳು ದಾಖಲಾಗಿದೆ. ಈಗಾಗಲೇ ಕೂಡ ಲುಕ್ಔಟ್ ನೋಟಿಸ್ ಅನ್ನ ಹೊರಡಿಸಲಾಗಿತ್ತು, ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಲಾಗಿತ್ತು. ಹಾಗಾಗಿ ಏರ್ಪೋರ್ಟ್ ಅಧಿಕಾರಿಗಳು ಕೂಡ ಮಾಹಿತಿ ಇರುವಂತದ್ದು. ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ SIT ಅಧಿಕಾರಿಗಳು ಏರ್ಪೋರ್ಟ್ ನ ಅಧಿಕಾರಿಗಳ ಜೊತೆ ಮಾತುಕತೆಯನ್ನು ನಡೆಸಿದರು, ಚರ್ಚೆಯನ್ನ ನಡೆಸಿದರು. ಈ ಒಂದು ವ್ಯಕ್ತಿ ಬಂದಂತಹ ಸಂದರ್ಭದಲ್ಲಿ ತಮಗೆ ಮಾಹಿತಿಯನ್ನು ಕೊಡಬೇಕು ಅನ್ನುವಂತ ವಿಚಾರದಲ್ಲಿ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರು ಬಂದಂತಹ ಸಂದರ್ಭದಲ್ಲಿ ಸಹಜವಾಗಿ ಆ ಮಾಹಿತಿ SIT ಅಧಿಕಾರಿಗಳು ಕೂಡ ತಲುಪುತ್ತೆ. ಹಾಗಾಗಿ SIT ಅಧಿಕಾರಿಗಳ ಕೆಲ ಅಧಿಕಾರಿಗಳು ಬೆಳಗ್ಗೆಯಿಂದಲೂ ಕೂಡ ಏರ್ಪೋರ್ಟ್ ನಲ್ಲಿ ಬೀಡು ಬಿಟ್ಟಿರುವಂತದ್ದು ಈಗಲೂ ಕೂಡ ಇರುವಂತದ್ದು. ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರು ಹೊರಬಂದಂತಹ ಸಂದರ್ಭದಲ್ಲಿ ಇಮಿಗ್ರೇಷನ್ ಆದಂತಹ ಸಂದರ್ಭದಲ್ಲಿ ಏರ್ಪೋರ್ಟ್ ನ ಭದ್ರತಾ ಅಧಿಕಾರಿಗಳಿದ್ರೆ ಅವರು ಮಾಹಿತಿಯನ್ನು SIT ಅಧಿಕಾರಿಗಳಿಗೆ ಕೊಡ್ತಾರೆ. ಆಗ SIT ಅಧಿಕಾರಿಗಳು ಅವರದೇ ಆದಂತಹ ಕಾನೂನು ಪ್ರಕ್ರಿಯೆಗಳನ್ನ ಮುಗಿಸಿ ಪ್ರಜ್ವಲ್ ರೇವಣ್ಣನವರನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ದಟ್ಟವಾಗಿರುವಂತದ್ದು. ಹಾಗಾಗಿ ಬಂದಂತಹ ಸಂದರ್ಭದಲ್ಲಿ ಅವರನ್ನ ವಶಕ್ಕೆ ಪಡೆಯುತ್ತೆ. ಹಾಗಾಗಿ ಅವರನ್ನ ಇಲ್ಲಿಂದ ನೇರವಾಗಿ ಬೆಂಗಳೂರಿಗೆ ಕರ್ಕೊಂಡು ಹೋಗೋದು ಹೇಗೆ ಅನ್ನುವಂತ ವಿಚಾರ. ಈಗಾಗಲೇ ಕೂಡ ಆ ಒಂದು ರೂಟ್ ಮ್ಯಾಪ್ ಅನ್ನ ಕೂಡ ಈಗ SIT ಅಧಿಕಾರಿಗಳು, ಸ್ಥಳೀಯ ಪೊಲೀಸರು ಮತ್ತೆ ಸಂಚಾರಿ ಪೊಲೀಸರು ಕೂಡ ಮಾಡಿಕೊಂಡಿರುವಂತದ್ದು. ಬಹುತೇಕವಾಗಿ ಈಗ ನಾರ್ಮಲ್ ಆಗಿ ಯಾವುದೇ ಪ್ರಯಾಣಿಕರು ಬಂದ್ರು ಕೂಡ ಅರೈವಲ್ ಗೇಟ್ ನ ಮುಖಾಂತರ ಹೊರಭಾಗಕ್ಕೆ ಪ್ರಯಾಣಿಕರು ಬರ್ತಾರೆ. ಆದ್ರೆ ಇದೊಂದು ವಿಶೇಷ ಪ್ರಕರಣ. ಈತ ಆರೋಪಿಯಾಗಿರುವಂತದ್ರಿಂದ ಒಂದು ಸಾಧ್ಯತೆ ವಿವಿಐಪಿ ಗೇಟ್ ಏನಿದೆ ಅದರ ಮುಖಾಂತರ ಹೊರಗೆ ಕರೆತರುವಂತ ಸಾಧ್ಯತೆ ಇರಬಹುದು. ದಿವ್ಯಾ, ರೈಟ್, ನಮ್ಮ ಮೂವರು ಪ್ರತಿನಿಧಿಗಳು ಕೂಡ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೇ ಇದ್ದಾರೆ. ಟರ್ಮಿನಲ್ 2 ಮೂಲಕವಾಗಿ ಹೊರ ಬರೋದಂತೂ ಸ್ಪಷ್ಟ. ಆದ್ರೆ ಆ 4 ಮಾರ್ಗವಾಗಿ ಎಲ್ಲಿಂದ ಕರೆತರ್ತಾರೆ ಅನ್ನೋದು ಇನ್ನೂ ಕೂಡ ಕ್ಲಾರಿಟಿ ಇದ್ದ ಹಾಗಿಲ್ಲ. ಆ ಮೂಲಕ 4 ಪ್ಲಾನ್ಗಳನ್ನ, 4 ಮಾರ್ಗಗಳನ್ನ ರೂಪಿಸಿಕೊಂಡಿದೆ SIT ಟೀಮ್ ಪ್ರಜ್ವಲ್ ರೇವಣ್ಣ ಅವರನ್ನ ಹೊರ ಕರೆತರುವಂತಹ ಸಲುವಾಗಿ. ಲುಫ್ತಾನ್ಸಾ ಏರ್ಲೈನ್ಸ್ ಮೂಲಕವಾಗಿ ಹೊರಟಿರ್ತಕ್ಕಂತಹ ವಿಮಾನ ಎಕ್ಸಾಕ್ಟ್ ಆಗಿ 12:40ಕ್ಕೆ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ
ಬಂದಿಳಿಯುತ್ತೆ. ಬಂದಿಳಿದ ನಂತರದಲ್ಲಿ ಇಮಿಗ್ರೇಷನ್ ಅಧಿಕಾರಿಗಳು ತಮ್ಮ ಪ್ರಕ್ರಿಯೆಗಳನ್ನ ಪೂರ್ಣ ಮಾಡಿ SIT ಟೀಮ್ಗೆ ಹ್ಯಾಂಡ್ ಓವರ್ ಮಾಡಿದ ನಂತರದಲ್ಲಿ ಅವರು ಹೊರಕ್ಕೆ ಕರ್ತರುವಂತಹ ಸಂದರ್ಭ ಆಸುಪಾಸು 2 ಗಂಟೆ ಆದ್ರೂ ಆಗಬಹುದು ಅಂತ ಕಾಣಿಸುತ್ತೆ. ಸೊ ಆ ನಂತರದಲ್ಲಿ ಆಗುವಂತಹ ಬೆಳವಣಿಗೆಗಳು, ಹೊರಕ್ಕೆ ಕರ್ತಂದ ನಂತರದಲ್ಲಿ ಕಾನೂನಾತ್ಮಕವಾಗಿ ಆಗುವಂತಹ ಹೋರಾಟಗಳು, ಇದೆಲ್ಲವೂ ಕೂಡ ಮುಂದಿನ ಹಂತದಲ್ಲಿ ಆಗುತ್ತೆ. ಇಲ್ಲಿಯವರೆಗೂ ಪ್ರಜ್ವಲ್ ರೇವಣ್ಣ ಬರ್ತಾರಾ, ಯಾವಾಗ ಬರ್ತಾರೆ ಅನ್ನುವಂತಹ ಪ್ರಶ್ನೆಗಳಿತ್ತು. ಸೊ ಆ ಪ್ರಶ್ನೆಗಳೆಲ್ಲದಕ್ಕೂ ಕೂಡ ತೆರೆ ಬಿದ್ದಿದೆ. ಪ್ರಜ್ವಲ್ ರೇವಣ್ಣ ಅವರ 34 ದಿನಗಳ ಈ ಒಂದು ತೆರೆಮರೆ ಆಟ ಏನಿತ್ತು, ವಿದೇಶದಲ್ಲಿ ಹೋಗಿ ಕುಳಿತುಕೊಳ್ಳೋ ಮೂಲಕವಾಗಿ ತಾನೆಲ್ಲಿದ್ದೀನಿ ಅಂತಾನೂ ಕೂಡ ಹೇಳ್ಕೊಳ್ಳದೆ ಗೌಪ್ಯತೆಯನ್ನ ಕಾಪಾಡಿಕೊಳ್ಳುವಂಥದ್ದು, ಅದು ಇವತ್ತಿಗೆ ಕೊನೆ ಆಗ್ತಾ ಇದೆ.